ಸ್ನೇಹಿತನ ಮದ್ವೆಯಾಗಿ ಕೊನೆಯುಸಿರೆಳೆದ 10 ವರ್ಷದ ಬಾಲಕಿ. ಈಕೆಯ ಕಣ್ಣೀರ ಕತೆ ಕೇಳಿದ್ರೆ ಬೇಸರ ಆಗೋದಂತೂ ಖಂಡಿತ. ಇದು ಅಮೆರಿಕದ 10 ವರ್ಷದ ಬಾಲಕಿಯೊಬ್ಬಳ ನೋವಿನ ಕತೆ. ಈ ಪುಟಾಣಿಯ ಹೆಸರು ಎಮ್ಮಾ ಎಡ್ವರ್ಡ್ಸ್. ಎಲ್ಲ ಪುಟಾಣಿಗಳಂತೆ 108 ಕನಸು ಕಂಡಾಕೆ ಈಕೆ. ಆದರೆ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ ಎಂಬ ಮಾರಣಾಂತಿಕ ಕಾಯಿಲೆಗೆ ಈಕೆ ತುತ್ತಾದಳು. ಇನ್ನು ಬದುಕುವುದು ಕೆಲವೇ ದಿನ ಎಂದು ವೈದ್ಯರು ಹೇಳಿದಾಗ ಈಕೆಯ ಪೋಷಕರಾದ ಅಲೀನಾ ಮತ್ತು ಆರನ್ ಎಡ್ವರ್ಡ್ಸ್ ಅವರಿಗೆ ಆಘಾತ. ಆದರೂ ತಮ್ಮ ಪುತ್ರಿಯನ್ನು ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದರು. ಆದರೆ ನಿಮ್ಮ ಮಗಳು ಇನ್ನು ಕೆಲವೇ ದಿನದ ಅತಿಥಿ ಎಂದು ವೈದ್ಯರು ಸ್ಪಷ್ಟವಾಗಿ ಹೇಳಿಬಿಟ್ಟರು. ಕೊನೆಯುಸಿರು ಎಳೆಯುತ್ತಿದ್ದ ತಮ್ಮ ಮಗಳ ಕೊನೆಯಾಸೆಯನ್ನು ಕೇಳುವ ಬಯಕೆಯಾಯಿತು ಅಪ್ಪ-ಅಮ್ಮನಿಗೆ. ಸಾವಿನ ಬಗ್ಗೆ ಆಕೆಗೆ ತಿಳಿಸದಿದ್ದರೂ ಏನಾದರೂ ಆಸೆ ಇದ್ದರೆ ಹೇಳು ಎಂದಾಗ ಆಕೆ ಹೇಳಿದ್ದು ಕೇಳಿ ಶಾಕ್ ಆಯಿತು. ಏಕೆಂದರೆ ಬಾಲಕಿ ಹೇಳಿದ್ದು ತನ್ನ ಬಾಲ್ಯದ ಸ್ನೇಹಿತ ಡಿಜೆ ಎಂದು ಕರೆಯಲ್ಪಡುವ ಡೇನಿಯಲ್ ಮಾರ್ಷಲ್ ಕ್ರಿಸ್ಟೋಫರ್ ವಿಲಿಯಮ್ಸ್ ಜೂನಿಯರ್ ನನ್ನ ಮದುವೆಯಾಗುವುದು ಎಂದಳು. ಆತ ಪುಟ್ಟ ಬಾಲಕನೇ. ಇಬ್ಬರೂ ಜೊತೆಯಾಗಿ ಶಾಲೆಗೆ ಹೋಗುತ್ತಿದ್ದವರು. ಈಕೆ ಒಮ್ಮೆ ಶಾಲೆಯಲ್ಲಿಯೇ ಅವನನ್ನು ಮದುವೆಯಾಗಲು ಹೋಗಿದ್ದ ವಿಷಯವು ಪಾಲಕರಿಗೆ ತಿಳಿಯಿತು. ಕೊನೆಗೆ ಆಕೆಯ ಅಂತಿಮ ಆಸೆಯಂತೆಯೇ ಮದುವೆಯನ್ನು ನೆರವೇರಿಸಿದರು. ಕೆಲವೇ ದಿನಗಳಲ್ಲಿ ಬಾಲಕಿ ಕೊನೆಯುಸಿರುಳೆಳೆದಳು. ಮದುವೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು. ಎಮ್ಮಾಳ ತಂದೆ ಅವಳನ್ನು ಅವಳ ಅಜ್ಜಿಯ ತೋಟಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಆಕೆಯ ಶಿಕ್ಷಕರು ಬಂದಿದ್ದರು. 2 ದಿನಗಳ ಮದುವೆ ಶಾಸ್ತ್ರ ಮುಗಿಸಿದರು. ಮದುವೆಯ ಸಂದರ್ಭದಲ್ಲಿ ದಾನಧರ್ಮ ಮಾಡಲಾಯಿತು. ಒಬ್ಬ ಸ್ನೇಹಿತ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ ಇನ್ನೊಬ್ಬರು ಬೈಬಲ್ನಿಂದ ಒಂದು ಪದ್ಯವನ್ನು ಓದಿದರು. ಹೀಗೆ ಮಕ್ಕಳೇ ಮುಂದಾಗಿ ಮದುವೆಯನ್ನು ನೆರವೇರಿಸಿದರು.